ಅವರಿಗೆ ರಕ್ಷಾ ಬಂಧನವನ್ನು ಮಾಡಬೇಕೆಂದು ಬೇಡಿಕೊಂಡರು. ದೇವತೆಗಳ ಭಿನ್ನಾಪವನ್ನಾಲಿಸಿದ ಸಂತೋಷ ಮಾತೆಯು ಪ್ರಸನ್ನವದನಳಾಗಿ ಎಲ್ಲರೂ ನೋಡುತ್ತಿರಲು ಗಣಪತಿಯ ಪುತ್ರರಿಗೆ ರಕ್ಷಾ ಬಂಧನವ ಮಾಡಿದಳು. ಜೈ ಜೈಕಾರಗಳೊಂದಿಗೆ ಸುರರು ಸಮುದೃಷ್ಟಗರೆದರು. ನೆರೆದಿದ್ದ ಮುನಿಜರ ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳು ಇಂತು ಅಪ್ಪನೆ ಮಾಡಿದರು. ಎಲೆ ಸುರಜನರ ಕೇಳಿ, ಮಹಾಗಣಪತಿಯ ಮಗಳಾದ ಈ ಬಾಲಿಕೆಯು ಸಂತೋಷದಿಂದ ಪ್ರಾದುರ್ಭವಿಸಿದಳು. ಗಣಪತಿಯ ಪುತ್ರರಿಗೆ ರಕ್ಷಾ ಸೂತ್ರ ಕಟ್ಟಿ ಅವರಿಗೂ ಸಂತೋಷವನ್ನುಂಟು ಮಾಡಿದಳು. ಆದುದರಿಂದ ಈ ದೇವಿಗೆ ಸಂತೋಷ ಮಾತೆ ಎಂಬ ನಾಮವೇ ಸೂಕ್ತವಾದುದು. ಶುಕ್ರವಾರದಲ್ಲಿ ಸಂತೋಷ ಮಾತೆಯನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಸುಖ ಸಂತೋಷಗಳು ಲಭಿಸುವುದಲ್ಲಿ ಸಂದೇಹವಿಲ್ಲೆಂದರು. ಮುನಿಜನರು ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದಳು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷ ಮಾತೆಯ ವ್ರತಕಥೆಯ 1ನೇ ಅಧ್ಯಾಯ ಮುಗಿಯಿತು. ಸ್ಥಾಪನೆಯನ್ನು ಸೂಕ್ತ ರೀತಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವು. ವಾಂಛಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷ ಚಿತ್ತರಾಗಿರುವರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷ ಮಾತೆಯ ವ್ರತಕಥೆಯ 2ನೇ ಅಧ್ಯಾಯ ಮುಗಿಯಿತು.